ನಾಳೆ 11 ಮಂದಿ ಪ್ರಮಾಣ ವಚನ ಫಿಕ್ಸ್. ನಾಳೆ ಸಂಜೆ 4:05 ಸಿಎಂ ಜೊತೆ 10 ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮೊದಲ ಹಂತದ ಪಟ್ಟಿ ರೆಡಿಯಾಗಿದೆ. ಈಗ ಯಾರಾಗ್ತಾರೆ ಸಚಿವರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ನಾಳೆ 11 ಮಂದಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ನಾಳೆ ಸಂಜೆ 4:05 ಸಿಎಂ ಜೊತೆ 10 ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮೊದಲ ಹಂತದ ಪಟ್ಟಿ ರೆಡಿಯಾಗಿರೋದು. 10 ಸಚಿವರನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಗ್ಯಾರಂಟಿ ನ್ಯೂಸ್ಗೆ ಎಐಸಿಸಿ ಮೂಲಗಳಿಂದ ಬಂದಿರುವಂತ ಮಾಹಿತಿ ಇದು. ಯಾರ್ಯಾರು ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅಥವಾ ರೂಪಾ ಶಶಿಧರ್, ಇವರಿಬ್ಬರಲ್ಲಿ ಒಬ್ರು ಇರ್ತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾದ್ರೂ ಸ್ವೀಕರಿಸಬಹುದು, ಇಲ್ಲ ರೂಪಾ ಶಶಿಧರ್ ಆದ್ರೂ ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು. ಇನ್ನು ಕೃಷ್ಣ ಬೈರೇಗೌಡರು, ಯುಟಿ ಖಾದರ್, ಯತೀಂದ್ರ ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ನೋಡಿ, ಈಗ ನಾನು ಏನು 10 ಜನ ಹೆಸರುಗಳನ್ನ ಹೇಳಿದ್ನೋ, ಶಾಸಕರ ಹೆಸರುಗಳನ್ನ, ಅವರೆಲ್ಲರೂ ಸಿಎಂ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಈ ಪಟ್ಟಿಯನ್ನ ನಾವು ನೋಡ್ತಾ ಇದ್ರೆ ಹೊಸ ಮುಖಗಳು ಕಾಣಿಸ್ತಾನೆ ಇಲ್ಲ. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಒಬ್ರು ಇದ್ದಾರೆ, ಅವ್ರನ್ನ ಬಿಟ್ರೆ ಇನ್ನು ಉಳಿದವರೆಲ್ಲ ಹಳಬ್ರೆ. ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ ಇದ್ದವರೇ ಇವರೆಲ್ಲ. ಅಂದ್ರೆ ಯುಟಿ ಖಾದರ್ ಅವರೊಬ್ರು ಸ್ಪೀಕರ್ ಆಗಿದ್ರು, ಉಳಿದಂಗೆ ಎಲ್ಲರೂ ಕೂಡ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಿದವರೇ ಇದ್ದಾರೆ. ಏನೋ ಸಂಜೆ ಇದೇ ಪಟ್ಟಿ ಆಧರಿಸಿ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಹೈಕಮಾಂಡ್ ಮಟ್ಟದಲ್ಲಿ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಜೊತೆಗೆ ಮೊದಲ ಹಂತದ ಭಾಗವಾಗಿ ಯಾವೆಲ್ಲ ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡಬಹುದು ಅಥವಾ ಪ್ರಮಾಣ ವಚನ ಸ್ವೀಕರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಇದ್ದೇ ಇತ್ತು. ಬಹಳ ಪ್ರಮುಖವಾಗಿ ಮೇ ಬಿ ಡಿ ಕೆ ಶಿವಕುಮಾರ್ ಅವರ ಮಂತ್ರ ಇದೆಯಲ್ಲ, ಯಂಗ್ ಲೀಡರ್ಸ್ ಮುನ್ನೆಲೆಗೆ ಬರಬೇಕು, ಯುವ ನಾಯಕರಿಗೆ ನಾನು ಮೊದಲ ಆದ್ಯತೆ ಕೊಡ್ತೀನಿ ಅಂತ ಏನು ಹೇಳ್ತಾರಲ್ಲ, ಅದೇ ರೀತಿಯಾಗಿ ಮೇ ಬಿ ಒಂದು ಅರ್ಧ ಜನ ಯುವಕರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ನೋಡಿದ್ರೆ ಇಲ್ಲಿ 10 ಜನರ ಹೆಸರುಗಳನ್ನ ನಾವು ಏನ್ ಹೇಳ್ತಾ ಇದೀವೋ ಇದರಲ್ಲಿ ಎಲ್ಲಾ ಹಳಬರೇ ಇದ್ದಾರೆ. ಹೊಸಬ್ರು ಅಂತ ಏನು ಒಬ್ರು ಕಾಣಿಸ್ಕೊಳ್ತಾ ಇರೋದು ಅದು ಯತೀಂದ್ರ ಸಿದ್ದರಾಮಯ್ಯನವರು. ನಿರೀಕ್ಷೆ ಇದ್ದೇ ಇತ್ತು ಅವರಿಗೆ ಕೊಡ್ತಾರೆ ಸಚಿವ ಸ್ಥಾನವನ್ನ ಅಂತ ಹೇಳಿ, ಅದರಂತೆ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಉಳಿದಂಗೆ ಹೊಸ ಮುಖಗಳೆಲ್ಲಿದಾವೆ ಇಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಹಂತದಲ್ಲಿ ಏನಾದ್ರೂ ಹೊಸಬರಿಗೆ ಅವಕಾಶ ಕೊಡ್ತಾರಾ ಅಥವಾ ಗೊತ್ತಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ನಿವಾಸದಲ್ಲಿ ಮತ್ತೆ ಸಭೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಲಿಸ್ಟ್. ಎಐಸಿಸಿ ಮೂಲಗಳಿಂದ ಬಂದಿರುವಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ದೆಹಲಿಯ ಖರ್ಗೆ ನಿವಾಸದಲ್ಲಿ 4 ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್, ಖರ್ಗೆ, ಸಿದ್ದರಾಮಯ್ಯ, ಡಿಕೆಶಿ ಚರ್ಚೆ ಮಾಡ್ತಾ ಇರೋದು. ಈಗಾಗಲೇ ರೆಡಿ ಇರುವ ಪಟ್ಟಿಗೆ ಮತ್ತೆ 3 ಸೇರ್ಪಡೆಯಾಗುವಂತ ಸಾಧ್ಯತೆ ಇದೆ.
ಈ ಸಭೆಯಲ್ಲಿ ಪಟ್ಟಿ ಅಂತಿಮವಾದ್ರೆ 14 ಮಂದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನಾಳೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಅಂತಿಮವಾಗಿರುವ ಎಕ್ಸ್ಕ್ಲೂಸಿವ್ ಪಟ್ಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮತ್ತೆ ಸಭೆ ಸೇರಿದ್ದಾರೆ. ಯಾರ್ಯಾರು? ಹಾಗಾದ್ರೆ 4 ಜನ ನಾಯಕರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಪಕ್ಕಾ ಲಿಸ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೆಹಲಿಯ ಖರ್ಗೆ ನಿವಾಸದಲ್ಲಿ 4 ಜನ ಘಟಾನುಘಟಿ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, KC ವೇಣುಗೋಪಾಲ್ ಅವರಿದ್ದಾರೆ, ಸಿದ್ದರಾಮಯ್ಯನವರು, ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್. ಇವರೆಲ್ಲರೂ ಕೂಡ ಈಗ ಚರ್ಚೆ ಮಾಡ್ತಾ ಇರೋದು. ಈಗಾಗಲೇ ರೆಡಿ ಇರುವ ಪಟ್ಟಿಗೆ ಮತ್ತೆ 3 ನಾಯಕರನ್ನ ಸೇರಿಸುವ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಪಟ್ಟಿ ಅಂತಿಮವಾದ್ರೆ 14 ಮಂದಿ ನಾಳೆ DK ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಅಂತಿಮವಾಗಿರುವಂತಹ ಎಕ್ಸ್ಕ್ಲೂಸಿವ್ ಪಟ್ಟಿ ನಿಮ್ಮ ಮುಂದೆ. ಯಾರ್ಯಾರು? ಹಾಗಾದ್ರೆ ಗಮನಿಸ್ತಾ ಹೋಗೋಣ. ಈಗ ಅಂತಿಮವಾಗಿರುವಂತಹ ಪಟ್ಟಿ ಇದು. DK ಸಂಪುಟದ ಫಸ್ಟ್ ಲಿಸ್ಟ್ ಇದು. ಮೊದಲಿಗೆ ಘಟಾನುಘಟಿ ನಾಯಕರಿದ್ದಾರೆ. ಜಿ ಪರಮೇಶ್ವರ್ ಆದ ನಂತರ ಸಚಿವ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಇವರು ಸಚಿವರಾಗಿದ್ರು, ಹಂಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇರ್ತಾರೆ. DK ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಮಹಿಳಾ ಕೋಟಾದಲ್ಲಿ ಮಂತ್ರಿ ಆಗ್ತಾರೆ. ಅದಾದ ನಂತರ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೂಡ ಇದೆ. ಕೃಷ್ಣ ಬೈರೇಗೌಡರು ಇದ್ದಾರೆ. UT ಖಾದರ್ ಸ್ಪೀಕರ್ ಆಗಿದ್ದಂತ UT ಖಾದರ್ ಈ ಬಾರಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಮತ್ತು ಯಾರ್ಯಾರು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನೆಕ್ಸ್ಟ್ ಯತೀಂದ್ರ ಸಿದ್ದರಾಮಯ್ಯ MLC ಇವರು. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ DK ಸಂಪುಟದಲ್ಲಿರ್ತಾರೆ. ಜೊತೆಗೆ MB ಪಾಟೀಲ್ ಅವರಿದ್ದಾರೆ. KJ ಜಾರ್ಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರೋದು. ಸೊ ಇಲ್ಲಿ ಹೊಸ ಮುಖ ಅಂತ ಅಂದ್ರೆ ಅದು ಯತೀಂದ್ರ ಸಿದ್ದರಾಮಯ್ಯ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಹಿರಿಯ ನಾಯಕರು. ರೂಪಾ ಶಶಿಧರ್ ಇದ್ದಾರೆ, KGF ನ ಶಾಸಕಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ರೂಪಾ ಶಶಿಧರ್ ಮಹಿಳಾ ಕೋಟಾದಡಿಯಲ್ಲಿ ಇರ್ತಾರೆ. ಇವರಿಬ್ಬರಲ್ಲೂ ಒಬ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾದ್ರೂ ಇರ್ತಾರೆ, ಇಲ್ಲ ರೂಪಾ ಶಶಿಧರ್ ಅವರಾದ್ರೂ ಇರ್ತಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ. ಇದು DK ಸಂಪುಟದ ಮೊದಲ ಲಿಸ್ಟ್. ಇದು 10 ಜನ. DK ಶಿವಕುಮಾರ್ ಸೇರಿದಂತೆ 11 ಜನ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಸೊ ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಲಿಸ್ಟ್ ಅಂತೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರುತ್ತೆ. ಅದು ಕೂಡ ಈಗ ಮೊದಲ ಹಂತದ ಭಾಗವಾಗಿ ನಾಳೆ DK ಶಿವಕುಮಾರ್ ಅವರ ಜೊತೆಗೆ ಇವರೆಲ್ಲರೂ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್ ನಾಯಕ್, ಮೊದಲ ಹಂತದಲ್ಲಿ DK ಶಿವಕುಮಾರ್ ಅವರ ಜೊತೆಗೆ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಒಂದು ಉತ್ತರ ಸಿಕ್ಕಿದೆ, ಒಂದು ಲಿಸ್ಟ್ ಸಿಕ್ಕಿದೆ. ಈ ಲಿಸ್ಟ್ ನೋಡ್ತಾ ಇದ್ರೆ ಎಲ್ಲಾ ಹಳಬ್ರು ಇದ್ದಾರೆ, ಹೊಸಬ್ರು ಅನ್ನೋದು ಬಹಳ ತೀರಾ ಕಡಿಮೆ. ಅದು ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ್, ಗ್ಯಾರಂಟಿ ನ್ಯೂಸ್ಗೆ ಈಗ AICC ಮೂಲಗಳಿಂದ ಒಂದು ಪಟ್ಟಿ ಸಿಕ್ಕಿರುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ಮತ್ತು ಇವತ್ತು ಸಾಲು ಸಭೆಗಳನ್ನು ನಡೆಸಿರುವಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಏನು ಸಭೆ ಇತ್ತು, ಆ ಸಭೆಯಲ್ಲಿ ನಡೆದಂಥ ಆಯ್ಕೆಯಲ್ಲಿ ಈ ಒಂದು ಪಟ್ಟಿ DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಒಂದಿಷ್ಟು ಜನ, ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಒಂದಿಷ್ಟು ಜನ ಮತ್ತು ಹೈಕಮಾಂಡ್ ನಾಯಕರೇ ಸೂಚಿಸಿದ ಹೆಸರಿನಂತೆ ಒಂದಿಷ್ಟು ಹೆಸರುಗಳು ಈಗ ಓಡಾಡ್ತಿರುವಂಥದ್ದು. ಪ್ರಮುಖವಾಗಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥ ಈ ಒಂದು ಪಟ್ಟಿಯಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ ಸೇರಿದಂತೆ 10 ಜನರ ಒಂದು ಹೆಸರುಗಳು ಅಂತಿಮವಾಗಿ ಆಯ್ಕೆ ಆಗಿದೆ ಅನ್ನುವಂಥದ್ದು ಅಲ್ಲಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು 3-4 ಬಾರಿ ಸಭೆ ನಡೀತು. ಅಂದರೆ ನಿನ್ನೆ ಒಂದು ರೌಂಡ್ನ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ, DK ಶಿವಕುಮಾರ್ ಭಾಗಿಯಾಗಿದ್ದರು. ಬೆಳಗ್ಗೆ ಮತ್ತೆ ಒಂದು ಸಭೆ ನಡೆಸಿದ್ರು. ಅದರಲ್ಲೂ ಕೂಡ 4 ಜನ ಅಂದರೆ ಸಿದ್ದರಾಮಯ್ಯ, DK ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರು ಸಭೆ ನಡೆಸಿದರು. ಈಗ ಇನ್ನೊಂದು ಸುತ್ತಿನ ಸಭೆ ನಡೀತಾ ಇರುವಂಥದ್ದು. ಈ ಸಭೆಯಲ್ಲಿ ಈ ಒಂದು 10 ಜನರ
ಪಟ್ಟಿಯನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖವಾಗಿ ಹಿರಿಯ ಸಚಿವರು ಮತ್ತು ಅನುಭವ ಇರುವಂಥ ಸಚಿವರನ್ನು ಡಿ ಕೆ ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಂಡು ಮೊದಲ ಪಟ್ಟಿ ಈಗ ಬಿಡುಗಡೆ ಮಾಡುವಂಥದ್ದು. ಈ ಒಂದು ಪಟ್ಟಿಯ ಬಳಿಕ 12 ದಿನಗಳ ಬಳಿಕ ಡಿ ಕೆ ಶಿವಕುಮಾರ್ ಅವರ CM ಅವರ ಪದಗ್ರಹಣ ಆದ ಬಳಿಕ 2ನೇ ಪಟ್ಟಿಯನ್ನು ಬಿಡಲಾಗುತ್ತೆ. ಅದರಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ. ಆದರೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಮತ್ತೆ DCM ಹುದ್ದೆಗಳನ್ನು ಕೂಡ ರಚನೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಕಂಡೀಷನ್ ಹಾಕಿದ್ರು, ಒಂದಿಷ್ಟು ಷರತ್ತುಗಳನ್ನು ಹಾಕಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮೊದಲ ಪಟ್ಟಿಯಲ್ಲಿ ಮೊದಲ ಆದ್ಯತೆಯಾಗಿ ಹಿರಿಯ ಮತ್ತು ಅನುಭವಿ ಸಚಿವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತಾ ಇದೆ. ಈ ನಿಟ್ಟಿನಲ್ಲಿ 10 ಜನ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸೇರಿ 11 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಜೊತೆ ನಾಳೆ 4:05 ಈ 10 ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇದರ ಜೊತೆಗೆ 2 ಅಥವಾ 3 ಹೆಸರುಗಳು ಕೂಡ ಸೇರ್ಪಡೆ ಆಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಒಂದಿಷ್ಟು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂಥ 3 ಸಚಿವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ 10 ಜನರಿಗೆ ಹೆಸರು ಫೈನಲ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೊಂದು ಪಟ್ಟಿ ಅಧಿಕೃತವಾಗಿ ಬಿಡುಗಡೆ ಆಗುವಂಥದ್ದಾದರೆ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಸಂದರ್ಭದಲ್ಲಿ ಈ ಸಚಿವರು ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ರಾಮ್ ದುರ್ಗೇಶ್, ಈಗ ಮೊದಲ ಹಂತದ ಮಾತುಕತೆ ಆಗಿ ಈಗ 10 ಜನ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದು ಕನ್ಫರ್ಮ್ ಆಗಿದೆ. ಈಗ ಮತ್ತೊಮ್ಮೆ 4 ಜನ ನಾಯಕರು ಸಭೆ ಮಾಡ್ತಾ ಇದ್ದಾರೆ, ಮತ್ತೊಂದು ಸುತ್ತಿನ ಮಾತುಕತೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ 10 ಜನರಿಗೆ ಮತ್ತೆ 3 ಹೆಸರುಗಳೇನಾದ್ರೂ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆಯಾ? ಮತ್ತೆ ಏನ್ ಚರ್ಚೆ ಆಗ್ತಾ ಇರ್ಬೋದು ಈ ಸಂದರ್ಭದಲ್ಲಿ? ಎಸ್ ರಾಮ್, ಈಗಾಗಲೇ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೀತಾ ಇರುವಂಥದ್ದು. ಇದು ಕೊನೆಯ ಸುತ್ತಿನ ಸಭೆ ಎನ್ನಲಾಗ್ತದೆ. ಯಾಕಂದರೆ ನಾಳೆಯ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಫೈನಲ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇರುವಂಥದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಬರಬೇಕು, ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಯಿಂದ ವಾಪಸ್ ಆಗಬೇಕು. ಮತ್ತು ನಾಳೆ ಕಾರ್ಯಕ್ರಮದ ತಯಾರಿಗಳು ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಒಂದು ಕಡೆ ಆದರೆ, ಈ ಒಂದು ಸಚಿವರ ಪಟ್ಟಿಯಲ್ಲಿ ಯಾರೆಲ್ಲ ಇರಬೇಕು, ಯಾರಿಗೆ 2ನೇ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಇರುವಂಥದ್ದು. ಹೀಗಾಗಿ ಪ್ರಮುಖವಾಗಿ ಈಗ 10 ಜನರ ಪಟ್ಟಿಯನ್ನು ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ 10 ಜನರ ಫೈನಲ್ ಆಗಿದೆ. ಇನ್ನು ಚಲುವರಾಯಸ್ವಾಮಿ ಮಹದೇವಪ್ಪ ಸೇರಿದಂತೆ ಇನ್ನೊಂದು 2 ಜನ 3 ಜನ ಸಚಿವರಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥದ್ದು ಇದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಿಷ್ಟು ಹೆಸರುಗಳನ್ನು ಸೂಚನೆ ಮಾಡಿದರೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದಿಷ್ಟು ಹೆಸರುಗಳನ್ನು ಸೂಚಿಸ್ತಾ ಇದ್ದಾರೆ. ಹೀಗಾಗಿ ಮೊದಲ ಪಟ್ಟಿಯಲ್ಲಿ ಯಾರೆಲ್ಲ ಇರಬೇಕನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನಾಳೆ ಅವರು ಪದಗ್ರಹಣವನ್ನು ಮಾಡುವಂಥ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಾಗುತ್ತೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ಸಿದ್ಧರಾಗಿ ಅನ್ನುವಂಥ ಕರೆಗಳು ಕೂಡ ಈಗಾಗಲೇ ಬರ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಪಟ್ಟಿಯನ್ನು ಫೈನಲ್ ಮಾಡಿ 2ನೇ ಹಂತದ ಪಟ್ಟಿ ಜೂನ್ 18ರ ನಂತರ ಆಗುತ್ತೆ ಅನ್ನುವಂಥದ್ದಿದೆ. ಹೀಗಾಗಿ ಜೂನ್ 18ರ ಬಳಿಕ ಏನು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಇದೆ, ಅದಾದ ಬಳಿಕ ಮತ್ತೊಂದು ಸುತ್ತಿನ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವಂಥದ್ದು. ಹೀಗಾಗಿ ಒಟ್ಟು 34 ಸ್ಥಾನಗಳಿಗೆ ಯಾರೆಲ್ಲ ಸಚಿವರು ಇನ್ ಆಗ್ತಾರೆ, ಔಟ್ ಆಗ್ತಾರೆ ಅನ್ನುವಂಥದ್ದು ಲೆಕ್ಕಾಚಾರ ಇದೆ. ಹೀಗಾಗಿ ಹಿರಿಯ ಸಚಿವರಿಗೆ ಒಂದಿಷ್ಟು ಅವಕಾಶವನ್ನು ತೆರೆಗಡೆ ಮಾಡಿ ಒಂದು ಹೊಸವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಲೆಕ್ಕಾಚಾರ ಇರುವಂಥದ್ದು. ಹೀಗಾಗಿ ಈಗ ಮೊದಲನೇ ಪಟ್ಟಿಯಲ್ಲಿ ಯಾರೆಲ್ಲ ಹಿರಿಯರಿದ್ದಾರೆ, ಈ ಒಂದು ಪಟ್ಟಿಯಲ್ಲಿ ಯುವಕರಿಗೆ ಆದ್ಯತೆ ಮಾಡಿಕೊಡಲಾಗಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೊಬ್ಬರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದೆ. ಮುಂದಿನ ಪಟ್ಟಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.